ಅದು ಸ್ವಲ್ಪ ಉಂಡು ಇಂಕ ಅದು ತೋರಿಸಿ ಬ್ಲ್ಯಾಕ್. ಹಾಯ್, ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವತ್ತು ನಮ್ಮ ಅತ್ತಿಗೆಯವ್ರು ಬರ್ತಾವ್ರೆ. ಭಾನುವಾರ ನಾವು ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ. ನಾಗರು ಮಾಡಿಕೊಂಡು ಮನೆ ದೇವ್ರಿಗೆ ಹೋಗ್ಬೇಕಾಗಿತ್ತು. ಅದಕ್ಕೋಸ್ಕರ ಇವತ್ತು ನಮ್ಮ ಅತ್ತಿಗೆಯವ್ರು ಬರ್ತಾವ್ರೆ. ಇನ್ನು ಯಾರ್ಯಾರು ಇನ್ನು ಹೊಸಬ್ರು ಯಾರ್ಯಾರು ನೋಡ್ತಾವ್ರೋ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಒಳ್ಳೇದಾಗ್ಲಿ, ಸೆಟ್ ಆಗ್ಬಿಡ್ಲಿ ಯಾವ್ದು. ನಮ್ಮ ಅತ್ತಿಗೆಯವ್ರು ಬಂದರು. ಬರೋಷ್ಟೊತ್ತಿಗೆ ಒಂದು ಮಧ್ಯಾಹ್ನ ಆಗಿತ್ತು. ಎಲ್ಲ ಬಂದರು. ಲಾವಣ್ಯ, ನಮ್ಮ ಅತ್ತಿಗೆ ಮತ್ತೆ ಲಕ್ಕಿನ ಕರ್ಕೊಂಬಂದಿದ್ರು. ನನ್ನ ಮಗಳಿಗೆ ತುಂಬ ಇಷ್ಟ ಲಕ್ಕಿ ಅಂದರೆ. ನನ್ನ ಮಗನಿಗೂ ನನ್ನ ಮಗಳಿಗೆ ತುಂಬ ಇಷ್ಟ. ಸ್ವಲ್ಪ ಕುತ್ಕೊಂಡು ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡ್ತಾ ಇದ್ವಿ. ಅದೊಂದು ಕಡೆ ಇರ್ತಾ ಇರಲಿಲ್ಲ. ಅದಕ್ಕೆ ಹಾಸಿಗೆನೇ ಇರಬೇಕು. ಅದು ನೋಡ್ತಾ ಇದ್ರೆ ಎಷ್ಟು ಇಷ್ಟ ಆಗುತ್ತೆ ಅಷ್ಟೇ ಭಯ ಆಗುತ್ತೆ ನನಗೆ. ನನ್ನ ಮಗಳಿಗಂತೂ ಬಿಟ್ಬಿಟ್ರೆ ಅದ್ರ ಜೊತೆನೇ ಇದ್ಬಿಡ್ತಾಳೆ. ಅದು ನೋಡೋಕೆ ಎಷ್ಟು ಚೆನ್ನಾಗಿ ರಿಯಾಕ್ಷನ್ ಮಾಡುತ್ತೆ. ನಾವು ಏನು ಹೇಳಿದ್ರು ಚೆನ್ನಾಗಿ ಕೇಳತ್ತೆ. ಒಟ್ಟಿನಲ್ಲಿ ಅದನ್ನ ಚೆನ್ನಾಗಿ ನಾವು ಮಾತಾಡಿಸ್ಬೇಕು. ಮಾತಾಡ್ಸಿಲ್ಲ ಅಂದರೆ ಕೋಪ ಮಾಡ್ಕೊಳತ್ತೆ. ನನ್ನ ಮಗಳಂತೂ ಆ ಲಕ್ಕಿ ಜೊತೆ ಅಟ್ಟಿ ಟೈಮ್ ಮಾಡಿಕೊಂಡು ಅದನ್ನ ವಾಕಿಂಗ್ ಕರ್ಕೊಂಡು ಹೋಗಿ ಅದ್ರ ಜೊತೆನೇ ಇದ್ಬಿಟ್ಲು. ನೋಡ್ಕೊಂಡಿರ್ತಾಳೆ. ಅವಳಿಗಂತೂ ತುಂಬ ಇಷ್ಟ. ಇದು ವಿಡಿಯೋ ಬಂದು ಮಾರನೇ ದಿವಸ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಭವಾನಿ ಬಂದರು ಮಧ್ಯಾಹ್ನದ ಮೇಲೆ. ಲಕ್ಕಿನ ನಾವು ಕಟ್ಟಾಕಿದ್ದೀವಿ. ಅದು ಬಿಟ್ಟರೆ ಮನೆಯೆಲ್ಲ ಓಡಾಡ್ತಾ ಇರತ್ತೆ. ಅಷ್ಟು ಕ್ಯೂಟಾಗಿ ಓಡಾಡ್ತಾ ಇರತ್ತೆ. ನೋಡೋಕ್ಕೆ ಒಂಥರ ಆಸೆ ಆಗ್ತಾ ಇರತ್ತೆ. ನಾವು ಒಂದು ಸಾಕ್ಬೇಕೇನೋ ಅನಿಸ್ತಾ ಇತ್ತು. ಇವತ್ತು ಬಂದು ಎಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ನಾಳೆಗೆ ಮನೆ ದೇವ್ರಿಗೆ ಹೋಗೋಕ್ಕೋಸ್ಕರ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಪೂಜೆಗೆಲ್ಲ ಟಮಟ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ನಾಗರು ಮಾಡಬೇಕಲ್ವ, ಅದಕ್ಕೋಸ್ಕರ ಇವತ್ತೆಲ್ಲ ರೆಡಿ ಮಾಡಿಕೊಂಡ್ರೆ ನಾಳೆ ಸ್ವಲ್ಪ ಬೇಗ ಹೋಗ್ಬೋದು. ನಾವು ಮನೆ ದೇವ್ರಿಗೆ ಹೋಗ್ಬೇಕಂದ್ರೆ ಒಂದು ದಿವಸದ ಮುಂಚೆನೇ ರೆಡಿ ಮಾಡ್ಕೊಬೇಕು. ನಮಗೆ ಬೆಳಿಗ್ಗಿಂದ ಸಂಜೆವರೆಗೂ ಫುಲ್ ಬ್ಯುಸಿ ಇರ್ತೀವಿ. ಯಾಕಂದರೆ ಅಷ್ಟು ನಮಗೆ ನಾಗರು ಮಾಡಿಕೊಂಡು ಆಮೇಲೆ ಮನೆ ದೇವ್ರಿಗೆ ಹೋಗ್ಬೇಕು. 2 ಕಡೆ ನಾಗರು ಮಾಡಬೇಕು. ಅದಕ್ಕೋಸ್ಕರ ಎಲ್ಲ ಇವಾಗ ರೆಡಿ ಮಾಡ್ಕೊಂಬಿಟ್ರೆ ಸ್ವಲ್ಪ ಬೇಗ ನಾಳೆ ಅಡುಗೆ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಹೋಗೋಕೆ ಸರಿ ಹೋಗುತ್ತೆ. ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ನಮ್ಮ ಅತ್ತಿಗೆ ಎಲ್ಲ ರೆಡಿ ಮಾಡ್ಕೊಡ್ತಾಯಿದ್ರು. ನಮ್ಮ ಅತ್ತಿಗೆ ಬೇಗ ನನಗೆ ರೆಡಿ ಮಾಡಿಕೊಡ್ತಾರೆ. ಪೂಜೆಗಾದರೆ ನಂಗೆ ಒಂದು ರೆಡಿ ಮಾಡ್ಕೊಂಡು ಇನ್ನೊಂದು ರೆಡಿ ಮಾಡ್ಕೊಳಕ್ಕೆ ನನಗಾಗಲ್ಲ. ನಮ್ಮ ಅತ್ತಿಗೆ ಆದರೆ ಕ್ಲೀನಾಗಿ ನಂಗೆ ರೆಡಿ ಮಾಡಿಕೊಡ್ತಾರೆ. ಯಾವಾಗೂ ಅಷ್ಟೇ ನಮ್ಮ ಅತ್ತಿಗೆನೇ ನನಗೆಲ್ಲ ಬ್ಯಾಗಲ್ಲಿ ಮಡ್ಲಕ್ಕಿಗೆಲ್ಲ ಇಟ್ಕೊಡೋದು. ಎಲ್ಲ ನಮ್ಮ ಅತ್ತಿಗೆಯವರೇ ರೆಡಿ ಮಾಡ್ಕೊತಾ ಇದ್ರು. ನಾನು ಅಡುಗೆಗೆ ಪ್ರಿಪೇರ್ ಮಾಡ್ಕೊತಾ ಇದ್ದೆ. ಅಡುಗೆ ಎಲ್ಲ ಮಧ್ಯಾಹ್ನ ಊಟ ಮಾಡಬೇಕಾಗಿತ್ತು. ಅಡುಗೆಗೆಲ್ಲ ನಾನು ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಇವತ್ತು ಬಂದು ನಾವು ನೆಲಮಂಗಲದಲ್ಲಿ ತಾರಾ ಸಿಲ್ಕ್ ಸ್ಯಾರೀಸ್ ತೊಗೊಳಕ್ಕೆ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ಹಂಗೆ ನೋಡಿಕೊಂಡು ಒಂದು ಸ್ವಲ್ಪ ಸ್ಯಾರೀಸ್ ತೊಗೊಬೇಕು. ದೇವ್ರಿಗೆ ಸ್ಯಾರೀಸ್ ತೊಗೊಳ್ಳೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ನಾನು ನಮ್ಮ ಅತ್ತಿಗೆಯವರು ಹುಡುಗರೆಲ್ಲ ಹೋಗ್ತಾ ಇದ್ದೀವಿ. ಇವತ್ತು ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ನಾವು ಯಾವಾಗೂ ಕಲ್ಲೂರಲ್ಲಿ, ಚಿಕ್ಕಪೇಟೆಯಲ್ಲಿ ಎಲ್ಲ ಪರ್ಚೇಸ್ ಮಾಡಿದ್ದೀವಿ. ಈ ಸತಿ ನಾವು ನೆಲಮಂಗಲದಲ್ಲಿ ತಾರಾ ಸಿಲ್ಕಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಆಮೇಲೆ ಮದುವೆ ಸ್ಯಾರೀಸ್ಗೆಲ್ಲ ಫಂಕ್ಷನ್ಗೆಲ್ಲ ಹೋಗಿ ತೊಗೊಬೋದು. ಅದಕ್ಕೋಸ್ಕರ ಹೋಗಿ ನೋಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಅದ್ರ ಜೊತೆ ದೇವ್ರಿಗೆ ಜಾತ್ರೆ ಇತ್ತಲ್ವ, ಅದಕ್ಕೋಸ್ಕರ ಸ್ಯಾರಿ ತೊಗೊಳ್ಳೋಣ ಅಂದ್ಬಿಟ್ಟು ಹಂಗೆ ಹೋಗ್ತಾ ಇದ್ದೀವಿ.
ನಾವು ಮನೆ ದೇವ್ರಿಗೆ ಸೀರೆ ತಗೊಬೇಕಾಗಿತ್ತು. ಅಂದ್ರೆ ಲಕ್ಷ್ಮಿಗೆ ನಮ್ಗೆ ಮೀನ್ ರಂಗನಾಥ ಸ್ವಾಮಿ ಮತ್ತೆ ಲಕ್ಷ್ಮಿಗೆ ನಾವು ಸೀರೆ ತಗೊಬೇಕಾಗಿತ್ತು. ಆಮೇಲೆ ಗೊರವನಹಳ್ಳಿ ದೇವ್ರಿಗೆ ಸೀರೆ ತಗೊಬೇಕಾಗಿತ್ತು. ಒಂದ್ಸಲ ಹೋಗಿ ನೆಲಮಂಗಲದಲ್ಲಿ ಹೋಗಿ ನೋಡ್ಕೊಂಬರೋಣ. ನಾವು ನೋಡಿರ್ಲಿಲ್ಲ ಆ ಶಾಪು ನಾವು. ಕಲ್ಲೂರ್ಗೆಲ್ಲ ಹೋಗಿದ್ವಿ. ಅದಕ್ಕೋಸ್ಕರ ಇಲ್ಲಿ ನೋಡ್ಕೊಂಡು ಸ್ಯಾರೀಸ್ ಹೆಂಗಿರತ್ತೆ ನೋಡೋಣ. ಬೇರೆ ಮದ್ವೆಗೆಲ್ಲ ಪರ್ಚೇಸಿಂಗ್ ಮಾಡ್ಬೋದು. ಹತ್ರ ಇರತ್ತೆ ನಮ್ಗೆ, ಬರೀ ಹಾಫ್ ಅನ್ ಅವರ್ ಅಷ್ಟೇ ನೆಲಮಂಗಲಕ್ಕೆ. ಹೋಗಿ ನೋಡೋಣ. ಸುಮ್ನೆ ಇದ್ವಿ, ಬೆಳಗ್ಗೆ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಕುತ್ಕೊಂಡಿದ್ವಿ ಅಲ್ವಾ, ಒಂದು 2 ಅವರ್ಸ್ ಅಲ್ಲಿ ಹೋಗಿ ಬಂದ್ಬಿಡೋಣ ಅಂದ್ಬಿಟ್ಟು ರೆಡಿಯಾಗಿ ಇವತ್ತು ಬಂದಿದೀವಿ. ಕಾರ್ ಪಾರ್ಕಿಂಗ್ ಮಾಡ್ಬಿಟ್ಟು ತಾರಾ ಸಿಲ್ಕ್, ಇದು ಮನೆ ತರ ಐತೆ, ಶಾಪ್ ತರ ಇಲ್ಲ. ಅವ್ರ ಮನೆಯಲ್ಲೇ ಕೆಳಗಡೆ ರೇಷ್ಮೆ ಸೀರೆ ತಯಾರಿ ಮಾಡ್ತಾರೆ. ಅಂದ್ರೆ ಅವರೇ ಓನ್ ಮಾಡೋದು. ನಾವು ಕಲ್ಲೂರಲ್ಲಿ ಹೋಗಿದ್ವಿ ಅಲ್ವಾ, ಅವ್ರದೇ ಇವ್ರು ಅಣ್ಣ ತಮ್ಮದಿರಂತಾರೆ ಅವರಂತೆ. ನಮಗೂ ಗೊತ್ತಿರ್ಲಿಲ್ಲ ತಾರಾ ಸಿಲ್ಕ್ ಅವ್ರು ಅಣ್ಣ ಇವ್ರ ತಮ್ಮ ಅನ್ನೋದು ನಮಗೂ ಏನು ಗೊತ್ತಿರ್ಲಿಲ್ಲ. ಆಮೇಲೆ ನಾವು ಸ್ಯಾರೀಸ್ ನೋಡೋವಾಗೆ ನಮಗ್ ಗೊತ್ತಾಗಿರೋದು. ಇವಾಗ ನಾವು ಮೇಲೆ ಹೋಗ್ತಾ ಅಂದ್ರೆ ಫಸ್ಟ್ ಫ್ಲೋರ್ ಅಲ್ಲಿ ಸ್ಯಾರೀಸ್ ನೋಡೋಣ ಅನ್ಬಿಟ್ಟು ಹೋಗ್ತಾ ಇದೀವಿ. ಬನ್ನಿ ಯಾವ ತರ ಇರತ್ತೆ ಅನ್ನೋದು ನೋಡೋಣ. ಸ್ಯಾರೀಸ್ ಕಲೆಕ್ಷನ್ ಯಾವ ತರ ಇರತ್ತೆ ಅನ್ನೋದು ಬನ್ನಿ ನಾನು ತೋರಿಸ್ತೀನಿ. ನನ್ ಮಗ ಅಂತೂ ಬಂದಿರ್ಲಿಲ್ಲ. ಕಾರಲ್ಲೇ ಕುತ್ಕೊಂಡಿದ್ದ. ಅವ್ನಿಗೆಲ್ಲ ಇದೆಲ್ಲ ಇಂಟ್ರೆಸ್ಟೇ ಇಲ್ಲ. ಅವ್ನಿಗೆ ಬೋರಿಂಗ್ ಅವ್ನಿಗೆ. ಅವ್ನ್ ಬಟ್ಟೆ ತಗೊಳಕ್ಕೆ ಒಂಥರ ಅವ್ನಿಗೆ ಬೋರಿಂಗ್. ಅದಕ್ಕೋಸ್ಕರ ಅವನು ಕಾರಲ್ಲೇ ಕುತ್ಕೊಂಡಿದ್ದ. ನಾವು ಮಾತ್ರ ನಾನು, ಭವಾನಿ, ಲಾವಣ್ಯ, ರಮ್ಯಾ ಇಷ್ಟು ಬಂದಿದೀವಿ. ನಾವು ಈ ಸ್ಯಾರಿ ಅವ್ರು ತೋರಿಸ್ತವ್ರಲ್ವಾ, ಆ ಸ್ಯಾರಿ ಬಂದು ಬ್ಲೂ ಕಲರು, ಪಿಂಕ್ ಪಲ್ಲು ಬರತ್ತೆ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಇದು ಬಂದು ಅಮೌಂಟ್ ಬಂದು 10,000 9,600 ಏನೋ ಆಗಿ ಇತ್ತು ಅದು ಅಮೌಂಟ್ ಬಂದು. ನಾವು ನೋಡ್ಕೊಂಡು ಹೋಗೋಣ, ಇನ್ನೊಂದ್ಸಲ ಬಂದು ಪರ್ಚೇಸಿಂಗ್ ಮಾಡೋಣ ಅನ್ಕೊಂಡ್ವಿ. ಏನಾನ ಚೆನ್ನಾಗಿದ್ರೆ ನೋಡೋಣ ಅನ್ಬಿಟ್ಟು ನೋಡ್ತಾ ಇದ್ವಿ. ಅವರು ಹೊಸ ಶಾಪ್ ಏನೋ ಓಪನ್ ಮಾಡ್ತಾರೆ. 2 to 3 ಮಂತ್ಸ್ ಒಳಗಡೆ ಶಾಪ್ ಓಪನಿಂಗ್ ಮಾಡ್ತೀವಿ ಅಂತ ಇದ್ರು. ಇದು ಬಂದು ನಾವು ದೇವ್ರಿಗೆ ಸೀರೆ ಒಂದ್ 3 ಸೀರೆ ತಗೊಬೇಕಾಗಿತ್ತು. ಅದೆಲ್ಲ ನೋಡ್ತಾ ಇದ್ವಿ ಯಾವ ತರ ಇರತ್ತೆ ಅನ್ಬಿಟ್ಟು. ಇದು ಬಂದು ಅವರು ತೋರಿಸ್ತಾ ಇದ್ರಲ್ವಾ ಚಿಕ್ಕದಾಗಿರೋ ಸ್ಯಾರಿ, ಅದು 1000 ರುಪೀಸ್ ಅಂತ ಇದ್ರು. ನಿಮ್ಗೆ ತಗೊಬೇಕು ಅಂದ್ರೆ ರೇಷ್ಮೆ ಸ್ಯಾರಿ ತಗೊಬೋದು, ನೋಡ್ಬೋದು. ಒಂದ್ಸಲ ನೋಡಿ ನಿಮ್ಗೆ ಇಷ್ಟ ಆದ್ರೆ ಪರ್ಚೇಸಿಂಗ್ ಮಾಡ್ಬೋದು. ಸ್ವಲ್ಪ ಕಲೆಕ್ಷನ್ಸ್ ಜಾಸ್ತಿ ಇದ್ರೆ ಸೆಲೆಕ್ಟ್ ಆಗುತ್ತೆ. ಯಾಕಂದ್ರೆ ಕಲೆಕ್ಷನ್ಸ್ ಸ್ವಲ್ಪ ಕಮ್ಮಿ ಇದ್ರೆ ನಮ್ಗೆ ಸೆಲೆಕ್ಟ್ ಮಾತ್ರ ಆಗಲ್ಲ. ಒಂದ್ ಸೀರೆ ಆದ್ರೆ ಕಮ್ಮಿ ಕಲೆಕ್ಷನ್ ಇದ್ರೆ ಒಂದ್ ಸ್ಯಾರಿ ಆದ್ರೆ ತಗೊಬೋದು. ನಮ್ಗೆ ತುಂಬಾ ಸ್ಯಾರೀಸ್ ಬೇಕು ಅಂದ್ರೆ ತುಂಬಾ ಕಲೆಕ್ಷನ್ ಇರ್ಬೇಕು. ನಮ್ಗೆ ಎಷ್ಟ್ ಬೇಕು ಅಷ್ಟ್ ಸ್ಯಾರೀಸ್ ನೋಡ್ಬಿಟ್ಟು ನಾವು ತಗೊಂಡು ಇನ್ನೇನು ನಾವು 1 ಅವರ್ ಅಲ್ಲೆಲ್ಲ ಮುಗ್ದೋಯ್ತು. ಬಿಲ್ಲಿಂಗ್ ಹಾಕಿಸ್ಕೊಂಡು ಇವಾಗ ಮನೆಗ್ ಬಂದಿದೀವಿ. ಸ್ಯಾರೀಸ್ ತೊಗೊಂಬಂದ್ವಿ. ಒಂದೆರಡು ನೋಡಿಕೊಂಡು ಹಂಗೆ ಒಂದು ದೇವ್ರಿಗೆ ಮಾತ್ರ ತೊಗೊಂಬಂದಿದ್ದೀವಿ. ಬನ್ನಿ ನಾನು ತೋರಿಸ್ತೀನಿ. ಈ ಸ್ಯಾರಿ ಬಂದು ನಮ್ಮ ಅತ್ತಿಗೆಯವರು ಚೌಡಮ್ಮನ್ ಕೊಡ್ಸಿದ್ರು, ರೇಷ್ಮೆ ಸ್ಯಾರಿ. ಇದು ನಾರ್ಮಲ್ ಸ್ಯಾರಿ. ಇದು ಮನೆ ದೇವ್ರಿಗೆ ಒಂದ್ 2 ಸ್ಯಾರಿ ತಗೊಂಡ್ವಿ. ಚೌಡಮ್ಮನ್ಗೆ ಒಂದ್ ಸ್ಯಾರಿ ತಗೊಂಡ್ವಿ.
ಸ್ಯಾರಿ ರೇಟ್ ಬಂದು 2,950. ಅವರು 5% ಡಿಸ್ಕೌಂಟ್ ಮಾಡಿಕೊಟ್ರು ನಮಗೆ. ನೋಡಿಕೊಂಡು ತೊಗೊಂಬಂದ್ವಿ. ನೋಡೋಕೆ ಚೆನ್ನಾಗಿತ್ತು ಸ್ಯಾರಿ ಮಾತ್ರ, ಬಟ್ಟೆ ಎಲ್ಲ ಚೆನ್ನಾಗಿತ್ತು, ತೊಗೊಂಬಂದಿದ್ದೀವಿ. ಚೌಡಮ್ಮನಿಗೆ ಈ ಕಲರ್ ಸ್ಯಾರಿ ಉಡ್ಸಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಬಾರ್ಡ್ರ್ ಮಾತ್ರ ದೊಡ್ಡದಾಗಿತ್ತಲ್ವಾ, ದೇವ್ರಿಗೆಲ್ಲ ಸ್ವಲ್ಪ ದೊಡ್ಡ ಬಾರ್ಡ್ರ್ ಉಡ್ಸಿದ್ರೆ ಚೆನ್ನಾಗಿರತ್ತೆ ಅಂದ್ಬಿಟ್ಟು ಈ ತರ ತಗೊಂಡಿದೀವಿ. ಹೋದ್ ವರ್ಷನೂ ರೇಷ್ಮೆ ಸೀರೆನೆ ಉಡ್ಸಿರೋದು. ಒಟ್ನಲ್ಲಿ ವರ್ಷನೂ ರೇಷ್ಮೆ ಸೀರೆ, ಹಬ್ಬಕ್ಕೆಲ್ಲ ರೇಷ್ಮೆ ಸೀರೆ ಉಡಿಸ್ತೀವಿ. ಒಟ್ನಲ್ಲಿ ಸೀರೆ ಮಾತ್ರ ಚೆನ್ನಾಗಿತ್ತು, ಸೆಲೆಕ್ಟ್ ಆಯ್ತು, ತಗೊಂಬಂದಿದೀವಿ ಇವತ್ತು ನಮ್ಮ ಯಜಮಾನ್ರಿಗೆ, ನಮ್ಮ ತಾತ ಅವ್ರಿಗೆಲ್ಲ ತೋರಿಸ್ತಾ ಇದೀವಿ ಸ್ಯಾರಿ. ನೋಡಬೇಕು ಅಂದರೆ ಸ್ವಲ್ಪ ಕಲೆಕ್ಷನ್ ಸ್ವಲ್ಪ ಕಮ್ಮಿನೇ ಇತ್ತು. ಹೊಸ ಶಾಪ್ ಓಪನ್ ಮಾಡಿದ್ರೆ ಅವಾಗ ತುಂಬ ಕಲೆಕ್ಷನ್ ಸಿಗ್ಬೋದು. ಅದಕ್ಕೋಸ್ಕರ ನಾವು ಸ್ವಲ್ಪ ಸ್ಯಾರಿ ತೊಗೊಂಬಂದಿದ್ದೀವಿ. ನನ್ನ ಮಗ ಇವತ್ತು ಮಸಾಲೆ ಪುರಿ ತೊಗೊಂಬಂದಿದ್ದ, ಸ್ನ್ಯಾಕ್ಸು ಮಸಾಲೆ ಪುರಿ ಹಾಕ್ಕೊಂಡು ತಿಂತಾ ಇದ್ದೀವಿ. ಲಕ್ಕಿ ಮಾತ್ರ ಏನೋ ತಿಂತಾವ್ರೆ ಅಂದ್ಬಿಟ್ಟು ನೋಡೋದೇ ಆಗ್ತಾ ಇತ್ತು ಆ ಲಕ್ಕಿದು. ನಾವೇನು ಅಂದರೆ ನಮ್ಮ ಅತ್ತಿಗೆಯವರು ಅದಕ್ಕೆ ಏನು ಹಾಕಕ್ಕೆ ಹೋಗಲ್ಲ, ಅದಕ್ಕೇನು ಫುಡ್ಡು ಅಷ್ಟೇ ಮಾತ್ರ ಹಾಕ್ತಾರೆ. ಮೊಸರನ್ನ ಮತ್ತು ವೆಜಿಟೇಬಲ್ ಅನ್ನ ಹಾಕ್ತಾರೆ ಲಕ್ಕಿಗೆ, ಬೇರೆ ಏನು ಹಾಕಕ್ಕೆ ಹೋಗಲ್ಲ. ಅದು ಎಷ್ಟು ಚೆನ್ನಾಗಿ ಕಿಚನಿಂದ ಮಸಾಲೆ ಪುರಿ ತೊಗೊಂಬರೋದು ಅದನ್ನೇ ನೋಡ್ತಾ ಇತ್ತು. ಈ ವಿಡಿಯೋ ಬಂದು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಯಾರ್ಯಾರು ಹೊಸಬ್ರು ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.